ಭಾಗದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಅಧ್ಯಕ್ಷರು ನಾವು. ವರ್ಷ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಅಪ್ಪು ಅವರನ್ನು ನಾವು ಕಳ್ಕೊಂಡಿಲ್ಲ, 3 ವರ್ಷ ಆಗ್ತಾ ಇದೆ. ಮನಸ್ಸಲ್ಲೇ ಎಲ್ಲರ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಎಲ್ಲರ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಅಪ್ಪು ಅವ್ರನ್ನ. ಈ ಭಾಗದಲ್ಲಿ 50ನೇ ವರ್ಷದ ಹುಟ್ಟಿದ ಹಬ್ಬನ ಗ್ರ್ಯಾಂಡಾಗಿ ಆಚರಿಸ್ಬೇಕಂತ ಇದು ಮಾಡಿದ್ವಿ. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಂಜಣ್ಣ ಅವರು, ಕಾರ್ಪೊರೇಟರ್ ಮಂಜಣ್ಣ, ಪ್ರದೀಪ್ ಅವರು, ಚಿಕ್ಕಾಡಗುಡಿ ಪ್ರದೀಪ್ ಅಣ್ಣ ಅವರು, ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಮತ್ತು STD ಮಂಜಣ್ಣ ಅವರು, ಎಲ್ಲ ಈ ಭಾಗದ ಶಾಸಕ ಎಲ್ಲ ನಾಯಕರುಗಳು ಬಂದು, ಮಹಿಳಾ ಸಂಘಟನೆಯವರೆಲ್ಲರೂ ಬಂದು ಅಪ್ಪು ಅವರ 50ನೇ ಹುಟ್ಟುಹಬ್ಬಕ್ಕೆ ವಿಶೇಷವನ್ನು ಕೋರಿದ್ದಾರೆ. ಅದೇ ರೀತಿಯಾಗಿ ಅಪ್ಪು ಅವರ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಕರ್ನಾಟಕಾದ್ಯಂತ ಮಾರ್ಚ್ 17ನೇ ತಾರೀಕು ಆಚರಿಸಿದರು. ಅದೇ ರೀತಿಯಾಗಿ ಕ್ರಿಕೆಟ್ ಒಂದು ಇದರಲ್ಲೂ ಕೂಡ ಅಪ್ಪು ಅವರ ಒಂದು ಇದನ್ನು ಪ್ರಸಾರ ಮಾಡಿದರು. ತುಂಬ ನಮಗೆ ಹೆಮ್ಮೆ ಆಗುತ್ತೆ. ಆದರೆ ಅವ್ರು ಹೋದ್ಮೇಲೆ ಇಡೀ ಪ್ರಪಂಚಕ್ಕೆ ಏನು ಅನ್ನೋ ಒಂದು ಗೊತ್ತು ಇರೋವಾಗೆಲ್ಲ ನೆನೆಸ್ಕೊಬೇಕಾಗಿರೋದು, ಇಲ್ಲದೇ ಇರೋವಾಗ ನೆನೆಸ್ಕೊತಾರಲ್ಲ. ನಿಜವಾದ ಅಭಿಮಾನ, ನಿಜವಾದ ದೇವರು, ನಿಜವಾದ ವ್ಯಕ್ತಿ, ನಿಜವಾದ ಮನುಷ್ಯ ಅಂದರೆ ಅವರೊಬ್ಬರೇ. ಅಣ್ಣವರು ಬಿಟ್ಟರೆ ಪ್ರಪಂಚದಲ್ಲಿ ಅಪ್ಪು ಅವರೊಬ್ಬರೇ. ನಿಮ್ಮ ಸಂಘದಿಂದ ಯಾವ ರೀತಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಪ್ಲಾನ್ಗಳೆಲ್ಲ ಮಾಡಿದ್ದೀರಿ, ಯಾವ ರೀತಿ ಅಂತ? ಸರ್, ಮುಂದಿನ ದಿನಗಳಲ್ಲಿ ನಾವು ಇದೇ ಭಾಗದಲ್ಲಿ ಒಂದು ಜಾಗವನ್ನು ಇದು ಮಾಡಿದ್ದೀವಿ. ಸಾಹೇಬ್ರಿಗೂ ತಿಳಿಸಿದ್ದೀವಿ, ನಮ್ಮ ಗುರುಗಳಾದಂಥ NR ರಮೇಶ್ ಅವ್ರಿಗೂ ತಿಳಿಸಿದ್ದೀವಿ. ಎಲ್ಲ ಪ್ರಕಾರವಾಗಿ ನಾವು ಪುತ್ಥಳಿಯನ್ನು ಅಣ್ಣವ್ರದ್ದು ಮತ್ತು ಅಪ್ಪು ಅವ್ರದ್ದು ನಿರ್ಮಾಣ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ. ಅದು ಯಾವ ರೀತಿ ಕಾರ್ಯಕ್ರಮ ಇರುತ್ತಂದರೆ ಒಂದು ಅದ್ಧೂರಿಯಾಗಿ ಮಾಡಬೇಕಂತ ಸಂಕಲ್ಪ ಮಾಡಿದ್ದೀವಿ. ಆ ಸಂಕಲ್ಪದ ಪ್ರಕಾರ ಇಡೀ ನಮ್ಮ ಕರ್ನಾಟಕ ತಿರುಗಿ ನೋಡೋ ಥರ ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜವಂಶ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಪದಾಧಿಕಾರಿಗಳು, ಸಂಘದ ಸದಸ್ಯರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ಸರ್. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಕ್, ಉದ್ಯಾನ ಸ್ಟ್ಯಾಚ್ಯೂ ಅಥವಾ ವ್ಯಾಯಾಮ ಶಾಲೆಗೆ ಅಪ್ಪೋರೆ ತುಂಬ ಕಡೆ ಇಕ್ಕಿದ್ದಾರೆ. ಈ ಭಾಗದಲ್ಲಿ ಏನು ಆ ಥರದ್ದು ಏನಾದರೂ ಮಾಡೋ ಪ್ಲಾನ್ ಸರ್? ಎಲ್ಲ ತಿಳಿಸಿದ್ದೀವಿ, ನಮ್ಮ ಭಾಗದ ಶಾಸಕರಿಗೆ ಮತ್ತು ಕಾರ್ಪೊರೇಟರ್ಗೆ ತಿಳಿಸಿದ್ದೀವಿ. ಅವರೊಂದು ನಮಗೆ ಲೆಟರ್ ಕೊಡಿ ಅಂತ ಹೇಳಿದ್ದಾರೆ, ಕೊಟ್ಟಿದ್ದೀವಿ ಆಲ್ರೆಡಿ. ಇಲ್ಲಿ ಗುರಪ್ಪನಪಾಳ್ಯದಲ್ಲಿರುವಂಥ ಒಂದು ವ್ಯಾಯಾಮ ಇದಕ್ಕೆ ಪಾರ್ಕ್ಗೆ ಅಪ್ಪು ಅವ್ರ ಹೆಸರು ಇಡೋದಕ್ಕೆ ಸೂಚನೆ ಮಾಡಿದ್ದೀವಿ. ಅವರು ಓಕೆ ಹೇಳಿದ್ದಾರೆ, ಮಾಡ್ತಾರೆ ಸರ್. ನಮಸ್ಕಾರ. ಇವತ್ತು ಮಾರ್ಚ್ 17ನೇ ತಾರೀಕು ಅಪ್ಪು ಅವರ 50ನೇ ಬರ್ತ್ಡೇ ಮಾಡಬೇಕಾಗಿತ್ತು. ಆದರೆ ಕರ್ನಾಟಕದಾದ್ಯಂತ ಅಂದರೆ ಪ್ರಪಂಚದಾದ್ಯಂತ ಅವತ್ತು ಮಾಡ್ತಾ ಇದ್ದಾರೆ. ನಾವು ವಿಶೇಷವಾಗಿ 23ನೇ ತಾರೀಕು ಭಾನುವಾರ ಅಪ್ಪು ಅವ್ರದ್ದು 50ನೇ ವರ್ಷದ ಹುಟ್ಟುಹಬ್ಬನ ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಸುಮಾರು 1000 ಜನಕ್ಕೆ ಅನ್ನದಾನ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಜಾಗ ಅಪ್ಪು ಹಾಗೂ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ಮಾಡೋದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ರಾಮಲಿಂಗ ರೆಡ್ಡಿ ಅವರು, ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಅವ್ರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಅದು ಅತಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ದೊಡ್ಡ ಮನೆ ಕುಟುಂಬದವ್ರನ್ನ ಕರೆಸಿ ಮಾಡಬೇಕು ಅಂತಿದ್ದೀವಿ. ದೇವರು ಪುಣ್ಯ ಫಲದದು ಅವ್ರ ಕೈಯಿಂದ ಉದ್ಘಾಟನೆ ಮಾಡಿಸ್ತೀವಿ. ಆಮೇಲೆ ನಮ್ಮ ಸಂಘದ ಡಾಕ್ಟರ್ ರಾಜ್ಕುಮಾರ್ ವಾಯ್ಸಲ್ಲಿ ವೀರಣ್ಣಾಚಾರಿಗಳು ಅಂತ ಮಾತಾಡ್ತಾರೆ. ಅವರು ಒಂದು ಹಾಡು ಹೇಳ್ತಾರೆ. ಮುಂಜಾನೆ ಬನ್ನಿ, ಮುಂಜಾನೆ ಬನ್ನಿ, ಧ್ವನಿ ಕೂರಿಸ್ಬಿಟ್ಟು ಬನ್ನಿ, ಹಾಡು ಪುನೀತ್ ರಾಜ್ಕುಮಾರ್ ಹೇಳೋಣ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕಿಂದು ಹೊಸಲಿಗೆ ಬಂದು ರಾಜರತ್ನನು ಆಡಿಸಿಯೇ ನೋಡು, ಬೀಡಿಸಿಯೇ ನೋಡು, ಎಂದು ಸೋಲದು, ಸೋತು ತಿಳಿಯಬಾಗದು. ನಾನಿರುವುದು ನಿಮಗಾಗಿ, ನಾಡಿರುವುದು ನನಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವುದೆಲ್ಲ ಹಾರಾಗಿ, ಬಾಳುವರೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಶಿವಣ್ಣನಿಗೆ. ಬನ್ನಿ 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 ಸರ್, ಹೇಳ್ತೀನಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ಈ ಸುಂದರವಾದ ಕರ್ನಾಟಕದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘಗಳು ಇರೋದೇ
ಬೆರಳೆಣಿಕೆಯಷ್ಟಿರೋ ಸಂಘಗಳಲ್ಲಿ ಇದೇ ಮಿಂಚ್ತಾ ಇರೋದು. ಅಂಥದ್ರಲ್ಲಿ ನಮ್ಮ ಅಪ್ಪು ನಾವು ಇಲ್ಲ ಅನ್ನೋದು ದುಃಖ ಪಡೋದಕ್ಕಂತನೂ ಇದ್ದಾರೆ ಅಂತ ಸಂತೋಷ ಪಡೋದೇ ಮುಖ್ಯ. ಯಾಕೆಂದರೆ ಅವರು ಮಾಡಿರೋಂಥ ಕೆಲಸಗಳು, ಅವರು ಮಾಡಿರೋಂಥ ಜನಸೇವೆ, ಅವರು ಮಾಡಿರೋಂಥ ಏನು ಅನಾಥಾಶ್ರಮಗಳಲ್ಲಿ ಮತ್ತೊಂದನೇ ಈ ಬಡವರು ಪ್ರತಿಯೊಬ್ಬರಿಗೂ ಮಾಡಿರೋಂಥ ಏನಿದೆಯಲ್ಲ ಸಹಾಯ, ಇದೆಲ್ಲನೂ ಸೂರ್ಯ ಚಂದ್ರಾದಿಗಳು ಇರೋವರೆಗೂ ಮರೆಯದಂಥ ಕೆಲಸ. ಅದನ್ನು ನಾವು ಇವತ್ತಿಗೂ ಅವ್ರು ಹಾಕಿರೋ ಹೆಜ್ಜೆಯಲ್ಲಿ, ಆ ಹೆಜ್ಜೆಯಲ್ಲಿ ಗುರುತುಗಳನ್ನು ನಡ್ಕೊಂಡು ಹೋದರೆ ಸಾಕು. ನಮ್ಮ ದೇವರು ಏನು ಕೊಡ್ತಾನೋ ಏನಿಲ್ವೋ ಅದಲ್ಲ, ಅವ್ರ ಥರ ನಾವು ಸಹಾಯ ಮಾಡಬೇಕು. ಸಹಾಯ ಮಾಡುವಂಥ ಗುಣಗಳನ್ನು ಬೆಳೆಸ್ಕೋಬೇಕು. ಅದನ್ನು ಬೆಳೆಸ್ಕೊಂಡ್ಬಿಟ್ರೆ ಅವ್ರು ಇದ್ದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಪ್ರತಿಯೊಬ್ಬರು ಕನ್ನಡಿಗರು ಸದಸ್ಯರಾಗಲಿ ಇನ್ನೊಬ್ಬರಲ್ಲಿ ಯಾರೇ ಇರಲಿ, ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಸಂಪಾದನೆ ಮಾಡಿರೋದ್ರಲ್ಲಿ ಒಂದು 5 ಪೈಸೆ ಭಾಗ ಅಷ್ಟು ಮಾಡೋಕ್ಕಾಗಲ್ಲ. ಒಂದಷ್ಟಾದ್ರು ಮಾಡಿದ್ರೆ ಅವ್ರು ಎಲ್ಲೇ ಇರಲಿ ನಮ್ಮನ್ನು ಸಂತೋಷ ಪಡ್ತಾರೆ. ಅವ್ರು ಖುಷಿ ಪಡಿಸೋದೇ ನಮ್ಮ ಕೆಲಸ. ಒಂದು ನಮ್ಮ ಅಣ್ಣವ್ರದ್ದು ಈ ಶುಭ ಸಂದರ್ಭದಲ್ಲಿ ನಮ್ಮ ಅಣ್ಣವರ ಒಂದು ಧ್ವನಿನ ಅನುಕರಣೆ ಮಾಡಿ ಮಾತಾಡ್ತೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆಹಾ, ಎಂಥ ನೋಟ, ಎಂಥ ಆನಂದ. ಆಹಾ, ಇಂಥ ಒಂದು ಕರ್ನಾಟಕದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಭಾವನೆಯಿಂದ ನಮ್ಮ ಈ ಅಭಿಮಾನಿ ದೇವರುಗಳು ಇವತ್ತೂ ಈ ಥರ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಈ ನಡೆಸ್ಕೊಂಡು ಹೋಗ್ತಾ ಇದಾರಲ್ಲ, ಇದು ನೋಡಿ ನಮಗೆ ಎಲ್ಲ ಇಲ್ಲದಷ್ಟು ಖುಷಿ. ನಮ್ಮ ಅಪ್ಪು ಇರಬೇಕಾಗಿತ್ತು, ಇದ್ದದ್ರೆ ಇದನ್ನು ನೋಡ್ಬೇಕಾಗಿತ್ತು. ಇಂಥ ಸಂದರ್ಭ ನೋಡಿದ್ರೆ ಇನ್ನೂ ಖುಷಿ ಆಗ್ತದೆ. ಏನು ಹೇಳೋಕ್ಕಾಗುತ್ತೆ? ಇದನ್ನೇ ಖುಷಿ ಅನ್ಕೊಂಡು ಸಂತೋಷ ಪಡೋದ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಆ ಭುವನೇಶ್ವರಿ, ಆ ಕನ್ನಡಾಂಬೆ ಎಲ್ಲ ಅವರ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಎಂದು ನಾನು ಹಾರೈಸುತ್ತೇನೆ. ಓಕೆ, ಥ್ಯಾಂಕ್ ಯು.